ನಮಸ್ಕಾರ ಉಮಾಪತಿ ಅವರೇ. ಉಮಾಪತಿ ಅವರೇ, ನಾವು ಸಿಕ್ಕಾಪಟ್ಟೆ ನೋವಲ್ಲಿದ್ದೀವಪ್ಪ. ನಿಂದು ತಿರುಪೆ ಡೈಲಾಗ್ ಶೋಕಿನ ಈಗ ತೋರ್ಸ್ಕೊಳಕ್ ಬರ್ಬೇಡ ಮೀಡಿಯಾಗಳ ಮುಂದೆ. ನಮ್ಮ ಯಜಮಾನ್ರು ಪಿಕ್ಚರ್ ಮಾಡ್ಲಿ ಅಂತೇಳಿ ನಿನ್ನ ಮನೆ ಬಾಗ್ಲಿಗೆ ಬಿಡ್ಕೊಂಡಿದ್ದಕ್ಕೇನು ನೀನ್ ಪಿಕ್ಚರ್ ಮಾಡಿದ್ದು ದುಡ್ಡು ಕೊಟ್ಟಿದ್ದು. ನಿನ್ ದುಡ್ಡಲ್ಲಪ್ಪ ಲ್ಯಾಂಬೋರ್ಗಿನಿ ತಗೊಂಡಿದ್ದು. ನಿನ್ ದುಡ್ಡ ನಿನ್ನ ಹತ್ರ ಪಿಕ್ಚರ್ ದುಡ್ಡು ಇಸ್ಕೊಂಡಾಗ ನಮ್ಮ ಹತ್ರ 3ನೇದು ಲ್ಯಾಂಬೋರ್ಗಿನಿ ಬಂದಿದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ಮತ್ತು ಗ್ಯಾಂಗ್ಗೆ ಪೊಲೀಸರು ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಪ್ರಕರಣದಲ್ಲಿ ಯಾರೊಬ್ರು ತಪ್ಪಿಸಿಕೊಳ್ಳದ ಹಾಗೆ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳು ಮಾತ್ರ ತಮ್ಮ ಬಾಸ್ ತಪ್ಪೇ ಮಾಡಿಲ್ಲ, ಇದೆಲ್ಲ ಕುತಂತ್ರ ಅಂತ ನಟನ ಬೆಂಬಲಕ್ಕೆ ನಿಲ್ತಿದ್ದಾರೆ. ನಿರ್ಮಾಪಕ ಉಮಾಪತಿ ಗೌಡ ದರ್ಶನ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದವರು. ನಂತರ ಇಬ್ಬರ ಜೊತೆ ಮನಸ್ತಾಪ ಆಗಿ ದೂರವಾಗಿದ್ರು. ದರ್ಶನ್ ಉಮಾಪತಿಗೆ ಬಹಿರಂಗವಾಗಿಯೇ ವಾರ್ನಿಂಗ್ ಕೊಟ್ಟಿದ್ರು. ತಗಡು ಅಂತ ಹೇಳಿದ್ರು. ದರ್ಶನ್ ಅರೆಸ್ಟ್ ಆದ್ಮೇಲೆ ಉಮಾಪತಿ ಹಳೆಯ ವಿಚಾರಗಳನ್ನೆಲ್ಲ ಮಾತನಾಡಿದ್ದಾರೆ. ದರ್ಶನ್ ಸ್ನೇಹಿತರು ಸರಿಯಿಲ್ಲ, ಸಹವಾಸದಿಂದಾನೇ ಅವರಿಗೆ ಈ ಪರಿಸ್ಥಿತಿ ಬಂದಿದೆ, ನನಗೂ ಬೆದರಿಕೆ ಹಾಕಿದ್ರು ಅಂತ ಅನೇಕ ವಿಚಾರಗಳನ್ನ ಹೇಳ್ಕೊಂಡಿದ್ರು. ಇದು ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿದೆ. ದರ್ಶನ್ ಹೊರಗಡೆ ಇದ್ದಾಗ ಇದೆಲ್ಲ ಮಾತನಾಡಬೇಕಾಗಿತ್ತು, ಅವರು ಒಳಗಡೆ ಇರುವಾಗ ಎಲ್ಲರೂ ಮಾತನಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಉಮಾಪತಿ ಪ್ರಥಮ್ ಸೇರಿದ ಹಾಗೆ ಹಲವರು ದರ್ಶನ್ ಬಗ್ಗೆ ಕೊಡ್ತಾ ಇರೋ ಹೇಳಿಕೆಗಳನ್ನ ಕೇಳಿ ರೊಚ್ಚಿಗೆದ್ದಿರೋ ಅಭಿಮಾನಿಯೊಬ್ಬ ವಿಡಿಯೋ ಶೇರ್ ಮಾಡಿಕೊಂಡಿದ್ದು ಸಖತ್ ವೈರಲ್ ಆಗ್ತಾ ಇದೆ. ನಾವು ನೋವಲ್ಲಿದ್ದೀವಿ, ಮತ್ತೆ ಕೆರಳಿಸಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾನೆ. ಉಮಾಪತಿ ಅವರೇ, ನಾವು ಸಿಕ್ಕಾಪಟ್ಟೆ ನೋವಲ್ಲಿದ್ದೀವಿ. ನಿಮ್ಮ ಡೈಲಾಗ್ ಶೋಕಿನ ಈಗ ಮೀಡಿಯಾ ಮುಂದೆ ತೋರ್ಸೋಕ್ ಹೋಗ್ಬೇಡಿ. ನಮ್ಮ ಯಜಮಾನ್ರು ನೀನು ಸಿನಿಮಾ ಮಾಡ್ಲಿ ಅಂತ ಮನೆ ಬಾಗಿಲಿಗೆ ಬಿಟ್ಕೊಂಡಿದ್ದಕ್ಕೆ ನೀನು ಸಿನಿಮಾ ಮಾಡಿದ್ದು, ದುಡ್ಡು ಕೊಟ್ಟಿದ್ದು. ನಿನ್ ದುಡ್ಡಲ್ಲಪ್ಪ ಲ್ಯಾಂಬೋರ್ಗಿನಿ ತಗೊಂಡಿದ್ದು. ನಿನ್ ಹತ್ರ ದುಡ್ಡು ಇಸ್ಕೊಂಡಾಗ ನಮ್ಮ ಹತ್ರ 3ನೇದು ಲ್ಯಾಂಬೋರ್ಗಿನಿ ಬಂದಿದ್ವು. ನಾವು ನೋವಲ್ಲಿದ್ದೀವಿ, ಈ ಟೈಮಲ್ಲಿ ಬೇಡ. ಯಾಕೆ ಸುಮ್ಮನೆ ನಮ್ಮನ್ನೆಲ್ಲ ಕೆಣಕ್ತಾ ಇದ್ದೀರಾ? ಏನಾದರೂ ಇದ್ರೆ ಅವರು ಹೊರಗಡೆ ಬಂದ ಮೇಲೆ ನಾವೇ ಫೇಸ್ ಟು ಫೇಸ್ ಕೂರಿಸ್ಕೊಂಡು ಬಗೆಹರಿಸ್ಕೊಳ್ತೀವಿ. ನೀನು ಪ್ರಜ್ಞಾವಂತ ಇದೆಯಾ? ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಬಳಸೋ ಭಾಷೆ ಬಗ್ಗೆ ಗಮನ ಇರಲಿ ಅಂತ ಹೇಳಿದ್ದಾನೆ. ಇನ್ನು ದರ್ಶನ್ ಅಭಿಮಾನಿಗಳನ್ನ ಲಾಠಿಯಲ್ಲಿ ಹೊಡೆದು ಓಡಿಸ್ತೀನಿ ಅಂತ ಹೇಳಿದ್ದ ಪ್ರಥಮ್ ಬಗ್ಗೆ ಕೂಡ ಕಿಡಿಕಾರಿದ್ದಾನೆ. ಏನಪ್ಪಾ ಪ್ರಥಮ್, ಸುಪ್ರೀಂ ಹೀರೋನಾ ನೀನು? ನಮ್ಮನ್ನ ಸ್ಟೇಷನ್ ಮುಂದೆ ಲಾಠಿ ತಗೊಂಡು ಹೊಡಿತೀಯಾ? ನಮ್ಮ ಅಪ್ಪ ಅಮ್ಮಂಗೆ ಅನ್ನ ಹಾಕೋಂತೀಯ? ಅವ್ರ ಸಿನಿಮಾ ನೋಡಿನೇ ಇಷ್ಟು ಅಭಿಮಾನ ಇಟ್ಕೊಂಡು ಜೈಲ್ ಮುಂದೆ ಕಾಯ್ತಾ ಇದೀವಂದ್ರೆ ಇನ್ನು ಮನೇಲಿರೋ ಅಪ್ಪ ಅಮ್ಮನ್ನ ಹೆಂಗ್ ನೋಡ್ಕೋತೀವಿ ಅಂತ ಹೇಳ್ಕೊಡ್ಬೇಕಾ? ನಮ್ಮ ಯಜಮಾನ್ರು ನಮ್ಗೆ ಮನೆಗೆ ಒಳ್ಳೆ ಮಗ ಆಗಿ ಅಂತಾನೆ ಹೇಳಿರೋದು ಅಂತ ಹೇಳಿದ್ದಾರೆ. ಇವತ್ತು ಯಾರ್ಯಾರು ಮಾತಾಡ್ತಾ ಇದ್ದೀರಾ ನಿಮ್ಗೆಲ್ಲ ಮುಂದಿದೆ, ಎಲ್ಲ ಸೇರಿಸಿ ವಾಪಸ್ ಕೊಡ್ತೀವಿ. ದರ್ಶನ್ಗೆ ಜಾಮೀನು ಸಿಗುತ್ತಲ್ಲ, ಅವತ್ತು ಹಿಂದಿನ ದಿನ ಎಲ್ಲ ಸೇರಿ ಊರು ಬಿಟ್ಬಿಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾನೆ. ಈ ವಿಡಿಯೋ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಹಿರಂಗವಾಗಿಯೇ ಬೆದರಿಕೆ ಹಾಕೋ ಇಂತಹ ಅಭಿಮಾನಿಗಳ ವಿರುದ್ಧ ಪೊಲೀಸರು ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ನಮಸ್ಕಾರ ಉಮಾಪತಿ ಅವರೇ. ಉಮಾಪತಿ ಅವರೇ, ನಾವು ಸಿಕ್ಕಾಪಟ್ಟೆ ನೋವಲ್ಲಿದ್ದೀವಪ್ಪ. ನಿಂದು ತಿರುಪೆ ಡೈಲಾಗ್ ಶೋಕಿನ ಈಗ ತೋರ್ಸ್ಕೊಳಕ್ ಬರ್ಬೇಡ ಮೀಡಿಯಾಗಳ ಮುಂದೆ. ನಮ್ಮ ಯಜಮಾನ್ರು ಪಿಕ್ಚರ್ ಮಾಡ್ಲಿ ಅಂತೇಳಿ ನಿನ್ನ ಮನೆ ಬಾಗ್ಲಿಗೆ ಬಿಡ್ಕೊಂಡಿದ್ದಕ್ಕೇನು ನೀನ್ ಪಿಕ್ಚರ್ ಮಾಡಿದ್ದು ದುಡ್ಡು ಕೊಟ್ಟಿದ್ದು. ನಿನ್ ದುಡ್ಡಲ್ಲಪ್ಪ ಲ್ಯಾಂಬೋರ್ಗಿನಿ ತಗೊಂಡಿದ್ದು. ನಿನ್ ದುಡ್ಡ ನಿನ್ನ ಹತ್ರ ಪಿಕ್ಚರ್ ದುಡ್ಡು ಇಸ್ಕೊಂಡಾಗ ನಮ್ಮ ಹತ್ರ 3ನೇದು ಲ್ಯಾಂಬೋರ್ಗಿನಿ ಬಂದಿದ್ದು. ಆಯ್ತೇನಪ್ಪ? ಮತ್ತೆ ನಾವು ಸಿಕ್ಕಾಪಟ್ಟೆ ನೋವಲ್ಲಿದ್ದೀವಿ, ಆಯ್ತಾ? ಈ ಟೈಮಲ್ಲಿ ಬೇಡ. ಯಾಕೆ ಸುಮ್ಮನೆ ನಮ್ಮನ್ನೆಲ್ಲ ಕೆಣಕ್ತಾ ಇದ್ದೀರಾ? ನಿಮ್ದು ಏನಾರ ನೋವು ತೀಟೆ ಏನಾರು ಇದ್ರೆ ಅವ್ರು ಹೊರಗಡೆ ಬಂದ್ಮೇಲೆ ಫೇಸ್ ಟು ಫೇಸ್ ನಾವೇ ಕೂರಿಸ್ತೀವಿ, ಬಗೆಹರಿಸ್ಕೊ. ಮೀಡಿಯಾ ಮುಂದೆ ಮಾತಾಡಬೇಕಾದ್ರೆ ನೀನೊಬ್ಬ ಪ್ರಜ್ಞಾವಂತ ಇದೆಯಾ? ಮೀಡಿಯಾ ಮುಂದೆ ಮಾತಾಡಬೇಕಾದ್ರೆ ಬಳಸುವಂಥ ಮಾತುಗಳನ್ನ ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಸರ್, ಉಮಾಪತಿ ಸರ್. ಮತ್ತೆ ಪ್ರಥಮ್, ಏನಪ್ಪ ಹೀರೋ, ಸುಪ್ರೀಂ ಹೀರೋನಾ ನೀನು? ಬರ್ತಾ ಇದ್ದೀನಿ ಮೂವಿ. ನಮ್ಮನ್ನ ಸ್ಟೇಷನ್ ಮುಂದೆ ಬಂದು ಲಾಠಿ ತಂದು ಹೊಡಿತೀಯಾ? ನಮ್ಮ ಅಪ್ಪ ಅಮ್ಮಗಳಿಗೆ ಅನ್ನ ಹಾಕು ಅಂತ ಹೇಳ್ತೀಯ? ಲೇ, ಅವ್ರ ಪಿಕ್ಚರ್ ನೋಡಿ ಎಷ್ಟು ಅಭಿಮಾನ ಹಿಡ್ಕೊಂಡು ಸ್ಟೇಷನ್ ಬಾಗ್ಲ ಬಂದು ಕಾಯ್ತಾ ಇದೀವಿ ಅಂದ್ರೆ ಮನೇಲಿರೋ ಅಪ್ಪ ಅಮ್ಮಗಳ ಮೇಲೆ ನಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳ್ಕೊಡ್ಬೇಕು. ನಮ್ಮ ಯಜಮಾನ್ರು ನಮ್ಗೆ ಹೇಳೋದು ಏನು ಗೊತ್ತಾ? ಮನೆಗೆ ಮಕ್ಕಳಾಗ್ರಿ ಫಸ್ಟ್ ಅಂತೇಳಿ ಅದನ್ನ ಹೇಳ್ಕೊಟ್ಮೇಲೆ ಬಂದು ಯಜಮಾನ್ರಿಗೆ ಹುಡುಗರಾಗಿರೋದು. ನಿನಗಾಯ್ತು ಮಗನೇ ಪ್ರಥಮ, ಪ್ರಾಮಿಸ್ ಮಗ. ಯಾರ್ಯಾರು ಮಾತಾಡ್ತಿದ್ದೀರ ಎಲ್ಲರಿಗೂ ಕೂಡ ಸೇರಿಸಿ ಕೊಡ್ತೀವಿ. ದರ್ಶನ್ ಅವ್ರಿಗೆ ಬೇಲು ಅಂತ ಬರುತ್ತಲ್ಲ, ಅವತ್ತು ಹಿಂದಿನ ದಿವಸ ಎಲ್ಲರೂ ಊರು ಬಿಟ್ಬಿಡ್ರಿ.